ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ಶಿವನು ಕೇವಲ ವಿನಾಶಕನಲ್ಲ, ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕರುಣಾಮಯಿಯೂ ಆಗಿದ್ದಾನೆ. ವಿಶೇಷವಾಗಿ ಶಿವನನ್ನು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ನೀಡುವ ದೇವರಾಗಿ ಅನೇಕ ಸ್ಥಳಗಳಲ್ಲಿ ಪೂಜಿಸಲಾಗುತ್ತದೆ. ಅಂತಹ ಅಪರೂಪದ ಶೈವ ಸ್ಥಳಗಳಲ್ಲಿ ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಜ್ವರಹರೇಶ್ವರ ದೇವಸ್ಥಾನ. ಇದನ್ನು ಜ್ವರಹರೇಶ್ವರ ದೇವಸ್ಥಾನ ಅಂತಲೂ ಕರೆಯುತ್ತಾರೆ. ಈ ದೇವಸ್ಥಾನ ವಿಶೇಷ ಸ್ಥಾನವನ್ನು ಹೊಂದಿದೆ. ಜ್ವರ, ದೀರ್ಘಕಾಲದ ಕಾಯಿಲೆಗಳು ಮತ್ತು ದೈಹಿಕ ನೋವುಗಳಿಂದ ಮುಕ್ತಿ ಪಡೆಯಲು ಬಯಸುವ ಭಕ್ತರು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡ್ತಾರೆ. ಶಿವನನ್ನು ಇಲ್ಲಿ ಜ್ವರಹರೇಶ್ವರ ಅಂತ ಪ್ರತಿಷ್ಠಾಪಿಸಲಾಗಿದೆ. ಅಂದರೆ ಜ್ವರವನ್ನು ನಿವಾರಿಸುವವನು. ನಾವು ನೋಡುವ ಶಿವಲಿಂಗದ ಸಾಮಾನ್ಯ ರೂಪಕ್ಕಿಂತ ಭಿನ್ನವಾಗಿ ಇಲ್ಲಿನ ಆಧ್ಯಾತ್ಮಿಕ ತತ್ವಶಾಸ್ತ್ರವು ಶಿವನನ್ನು ವಿಶೇಷ ಗುಣಪಡಿಸುವ ಶಕ್ತಿಯಾಗಿ ಪರಿಗಣಿಸಲಾಗುತ್ತೆ. ಈ ರೂಪವು ದೈಹಿಕ ಕಾಯಿಲೆಗಳನ್ನು ಮಾತ್ರವಲ್ಲದೆ ಮಾನಸಿಕ ಚಿಂತೆಗಳು, ಭಯಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಸಹ ದೂರವಾಗಿಸುವ ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ದಂತಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ತೀವ್ರವಾದ ಜ್ವರ ಮತ್ತು ರೋಗಗಳು ಭೂಮಿಯಾದ್ಯಂತ ಹರಡಿ ಜನರಿಗೆ ತೀವ್ರ ಸಂಕಷ್ಟವನ್ನುಂಟು ಮಾಡಿದ್ದವು. ಆಗ ದೇವತೆಗಳು ರಕ್ಷಣೆಗಾಗಿ ಶಿವನನ್ನು ಪ್ರಾರ್ಥಿಸಿದಾಗ ಈತನು ತನ್ನ ದೈವಿಕ ಶಕ್ತಿಯಿಂದ ಜ್ವರದ ರೂಪದಲ್ಲಿದ್ದ ದುಷ್ಟಶಕ್ತಿಯನ್ನು ನಿಗ್ರಹಿಸಿದನೆಂದು ಹೇಳಲಾಗುತ್ತೆ. ಅದರ ನಂತರ ಆತನು ಜ್ವರಹರೇಶ್ವರ ರೂಪದಲ್ಲಿ ಭಕ್ತರಿಗೆ ಪ್ರತ್ಯಕ್ಷನಾಗಿ ಭೂಮಿಯ ಆರೋಗ್ಯ ರಕ್ಷಕನಾದನೆಂಬ ನಂಬಿಕೆಯಿದೆ. ಜ್ವರಹರೇಶ್ವರನ ವಿಶೇಷತೆಯು ಅವನ ಸಾಂಕೇತಿಕ ರೂಪದಲ್ಲಿದೆ. ಈ ಮೂರ್ತಿಯು 3 ಮುಖಗಳು ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಅವನತಿಯನ್ನು ಸಂಕೇತಿಸುತ್ತದೆ. ಇನ್ನು ಆತನ 3 ಕಾಲುಗಳು ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಆತನ ಬೆಂಕಿಯಂತಹ ಕಣ್ಣುಗಳು ದೇಹದಲ್ಲಿನ ರೋಗಕಾರಕ ಶಕ್ತಿಗಳನ್ನು ಸುಟ್ಟು ಹಾಕುವ ದೈವಿಕ ಶಕ್ತಿಯ ಸಂಕೇತವಾಗಿದೆ. ನಮ್ಮ ಪೂರ್ವಜರು ಈ ರೂಪದ ಮೂಲಕ ಆರೋಗ್ಯದ ರಹಸ್ಯವನ್ನು ಆಧ್ಯಾತ್ಮಿಕವಾಗಿ ವಿವರಿಸಿದ್ದಾರೆ. ತಮಿಳುನಾಡಿನ ಕಾಂಚೀಪುರಂ ಅನೇಕ ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಜ್ವರಹರೇಶ್ವರ ದೇವಾಲಯವು ಅಲ್ಲಿನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಪಲ್ಲವ ಕಾಲದ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿನಿಧಿಸುತ್ತದೆ. ದೇವಾಲಯದ ಗರ್ಭಗುಡಿಯನ್ನು ಅತ್ಯಂತ ವಿಶಿಷ್ಟ ಆಕಾರದಲ್ಲಿ ನಿರ್ಮಿಸಲಾಗಿದ್ದು, ಇಲ್ಲಿನ ಶಾಂತಿಯುತ ವಾತಾವರಣ ಮತ್ತು ಶಿಲ್ಪಗಳ ಮೇಲೆ ಕೆತ್ತಲಾದ ಆಧ್ಯಾತ್ಮಿಕ ಸಂದೇಶಗಳು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ದೇವಾಲಯದ ಆವರಣದಲ್ಲಿರುವ ಪವಿತ್ರ ಪುಷ್ಕರಣಿಯು ವಿಶೇಷ ಮಹತ್ವವನ್ನು ಹೊಂದಿದೆ. ಇಲ್ಲಿ ಸ್ನಾನ ಮಾಡಿ ಭಗವಂತನನ್ನು ದರ್ಶನ ಪಡೆಯುವ ಭಕ್ತರು ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಗುಣಮುಖರಾಗುತ್ತಾರೆ ಎಂದು ನಂಬಲಾಗಿದೆ. ಇತರ ಶಿವನ ದೇವಾಲಯಗಳಿಗೆ ಹೋಲಿಸಿದರೆ ಇಲ್ಲಿನ ದೈನಂದಿನ ಪೂಜೆ, ಅಭಿಷೇಕಗಳು, ದೀಪಾರಾಧನೆ ಮತ್ತು ಪ್ರಾರ್ಥನೆಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಸೋಮವಾರದಂದು, ಪ್ರದೋಷ ಕಾಲದಲ್ಲಿ ಹಾಗೂ ಮಹಾಶಿವರಾತ್ರಿಯಂದು ಇಲ್ಲಿಗೆ ಸಾವಿರಾರು ಭಕ್ತರು ಹರಿದು ಬರುತ್ತಾರೆ. ಇಲ್ಲಿನ ದೇವರಿಗೆ ಮೆಣಸಿನಿಂದ ಮಾಡಿದ ಪ್ರಸಾದವನ್ನು ಅರ್ಪಿಸುವುದು ಅತ್ಯಂತ ವಿಶಿಷ್ಟವಾದ ಸಂಪ್ರದಾಯವಾಗಿದೆ. ಆಯುರ್ವೇದದಲ್ಲಿ ಮೆಣಸಿನಕಾಯಿಗೆ ಅಥವಾ ಕಾಳು ಮೆಣಸಿನ ಆರೋಗ್ಯಕರ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಈ ಆಚರಣೆಯನ್ನು ರೂಪಿಸಲಾಗಿದೆ ಎಂದು ಸ್ಥಳೀಯರು ಹೇಳ್ತಾರೆ. ಇದನ್ನು ದೇಹದಲ್ಲಿನ ಶಾಖ ಮತ್ತು ಶೀತದ ಸಮತೋಲನವನ್ನು ಕಾಯ್ದುಕೊಳ್ಳುವ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.